ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಇದೇ ಒಂದು ಲಂಗ ಬ್ಲೌಸ್ನ ಒಂದೇ ಸ್ಯಾರಿಯಿಂದ 2 ಸೆಟ್ ಯಾವ ಥರ ಕಟ್ ಮಾಡೋದು ಅಂತ ತೋರಿಸಿದ್ದೆ. ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ಪು ಯಾವ ಥರ ಸ್ಟಿಚ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ. ಆ್ಯಂಡ್ ಇಷ್ಟೊಂದು ಕ್ಲಿಯರ್ ಕಟ್ಟಾಗಿ ಯಾರು ಹೇಳ್ಕೊಟ್ಟಿರೋಕ್ಕಿಲ್ಲ, ಯಾಕಂದರೆ ಸ್ಟಿಚಿಂಗು ತುಂಬ ಕ್ಲಿಯರಾಗಿ ನಾನು ಕಸ್ಟಮರ್ಸ್ಗೆ ಹೇಗೆ ಹೊಲ್ಕೊಟ್ಟಿದ್ದೀನೋ ಅದನ್ನು ಹಾಗೆ ಇದು ಮಾಡಿದ್ದೀನಿ ಸ್ನೇಹಿತರೆ. ನಿಮ್ಮೆಲ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಯೂಸ್ಫುಲ್ ಆದರೆ ಸೊ ಪ್ಲೀಸ್ ಎಲ್ಲರೂ ಸುಮಾರು ಜನ ಈಗೀಗ ನೋಡ್ತಾ ಇದ್ದೀರಾ, ಬಟ್ ಲೈಕ್ ಮಾಡ್ತಾ ಇಲ್ಲ. ಒಂದು ಲೈಕ್ ತಾನೇ ಮಾಡಿಬಿಡಿ, ಆಯಿತಾ? ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಸ್ಟಿಚ್ ಮಾಡೋದು ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹಾಗೆ ನೀವು ಸ್ಟಿಚಿಂಗು ಕೂಡ ನೋಡ್ತಾ ಹೋಗಿ, ಹಾಗೆ ಕೆಲವೊಂದು ಟಿಪ್ಸ್ನ ಕೂಡ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟಿಗೆ ಸ್ಲೀವ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಸ್ನೇಹಿತರೆ. ಫುಲ್ ಫಾಸ್ಟಲ್ಲಿ ಇಟ್ಟಿದ್ದೀನಿ ವಿಡಿಯೋ, ಯಾಕಂದರೆ ಸ್ಟಿಚಿಂಗ್ದು ಅರೌಂಡ್ ಸುಮಾರು 33 ನಿಮಿಷ ಇದ್ದಿದ್ದನ್ನು ನಿಮಗೆ ಎಡಿಟ್ ಮಾಡಿ ಫಾಸ್ಟ್ ಮೂಡಲ್ಲಿಟ್ಟು 12 ನಿಮಿಷ ತಂದಿದ್ದೀನಿ. ಸೊ ಅದಕ್ಕೋಸ್ಕರ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು 1/2 ಇಂಚ್ ಮೇಲೆ ಫೋಲ್ಡ್ ಆದಮೇಲೆ ಒಂದು 1/2 ಇಂಚು 3/4 ಇಂಚು ಮೇಲೆ ಈ ರೀತಿ ಫಿಲ್ಸ್ ಅನ್ನೋದನ್ನು ಹಿಡಿಬೇಕು. ನಾನು ಹಿಡಿತಾ ಇದ್ದೀನಲ್ವ, ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಸಣ್ಣದಾಗಿ ಫಿಲ್ಸ್ ಇಟ್ಕೊಡಿ. ಇದೊಂಥರ ಡಿಫ್ರೆಂಟ್ ಪಫ್ ಸ್ಲೀವ್ ಸ್ನೇಹಿತರೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮಕ್ಕಳಿಗೆ ಹಾಕ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೀವು ಪಫ್ ಸ್ಲೀವ್ ಹೊಲಿಬೇಕಾದ್ರೆ ನೋಡಿ, ಯಾವಾಗಲೂ ಆಪೋಸಿಟಲ್ಲಿ ಹೊಲ್ಕೋಬೇಕು. ಫಸ್ಟ್ ಕೆಳಗಡೆ ಒಂದು ವೇ ಅಲ್ವಾ, ಈಗ ನಿಮ್ಮ ಕಡೆ ಅಂದರೆ ಎಡಗಡೆಗೇ ಈ ರೀತಿ ಫಿಲ್ಸ್ ಅನ್ನೋದನ್ನು ಇಟ್ಕೋಬೇಕು. ಆವಾಗ ನಿಮಗೆ ಪಫ್ ಅನ್ನೋದು ನೀಟಾಗಿ ಕೂರುತ್ತೆ, ಚೆನ್ನಾಗಿರುತ್ತೆ. ಸೊ ನಾನು ಹೀಗೆ ಪ್ಲೈನಾಗಿ ಬಿಡೋದು ಬೇಡ ಅಂತ ಅಂದ್ಬಿಟ್ಟು ಅದರ ಮೇಲೆ ಲೇಸ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಲೇಸ್ ಅಟ್ಯಾಚ್ ಮಾಡಿದ್ರೆ ಇನ್ನೂ ಲುಕ್ಕಾಗಿ ಕಾಣುತ್ತೆ, ಅದು ಮಕ್ಳಿಗಲ್ವ ತುಂಬ ಕ್ಯೂಟಾಗಿ ಕಾಣುತ್ತೆ. ನೀವು ಲೇಸು 2 ಮೀಟ್ರು 2 ಸೆಟ್ಗೆ ಸಾಕಾಗಲ್ಲ ಸ್ನೇಹಿತರೆ. ನಾನು ಬೇರೆದು ನೆಕ್ಗೆ ಇನ್ನೊಂದು ಸ್ವಲ್ಪ ಬೇರೆ ಗೋಲ್ಡ್ ಕಲರು ಆ್ಯಡ್ ಮಾಡಿದ್ದೀನಿ, ಒಂದಕ್ಕೆ ಹಚ್ಚಿದ್ದೀನಿ, ಒಂದಕ್ಕೆ ಸ್ಟಿಚ್ ಮಾಡಿದ್ದೀನಿ. ಓಕೆನಾ? ಸೊ 2 ಸೆಟ್ ಅಂದರೆ ಸ್ವಲ್ಪ ನೋಡಿಕೊಂಡು ಒಂದು 2.25 ಮೀಟರ್ ತೊಗೊಳ್ಳಿ. ಓಕೆನಾ? ಸೊ ಸ್ಲೀವ್ ಅಂತೂ ರೆಡಿ ಆಯ್ತಲ್ವ. ಈಗ ಫ್ರಂಟು ಬ್ಯಾಕು ಯಾವ ಥರ ಬ್ಲೌಸು ರೆಡಿ ಮಾಡೋದು ಅಂತ ನೋಡೋಣ. ಸೊ ಕೆಳಗಡೆ 1/2 ಇಂಚ್ಗೆ ಈ ರೀತಿ ಸ್ಟಿಚ್ ಹಾಕ್ಕೋಬೇಕು ಸ್ನೇಹಿತರೆ. ಅದಾದಮೇಲೆ ನೀವು ನೆಕ್ ಅನ್ನೋದನ್ನು ನೋಡ್ಕೋಬೇಕಿಲ್ಲ. ಫಸ್ಟ್ ನೆಕ್ ರೆಡಿ ಮಾಡಿಕೊಂಡ್ರೂ ಓಕೆ, ಏಕೆಂದರೆ ಇಲ್ಲಿ ಕೆಳಗಡೆ ಬಾರ್ಡ್ರ್ ಇರೋದ್ರಿಂದ ಫಸ್ಟ್ ಕೆಳಗಡೆ ಬಾರ್ಡ್ರಕ್ಕೆ ಒಂದು 1/2 ಇಂಚ್ ಇದು ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡು, ಆಮೇಲೆ ನೆಕ್ ಈ ರೀತಿ ಸ್ಟಿಚ್ ಮಾಡಿಕೊಂಡು, ಸೊ ಈ ರೀತಿ ಕಟ್ ಮಾಡಿ ಈ ರೀತಿ ಅಲ್ಲಲ್ಲಿ ಒಂದು ನ್ಯಾಚ್ ಹಾಕ್ಕೋಬೇಕು. ಈ ನ್ಯಾಚ್ ಏನಕ್ಕಪ್ಪ ಹಾಕೋದು ಅಂದರೆ, ಈ ಕಟ್ಸ್ ಏನಕ್ಕೆ ಕೊಡೋದು ಅಂತಂದರೆ, ನಿಮಗೆ ಈ ಬ್ಲೌಸು ಬರುತ್ತಲ್ವ, ಸ್ಟಿಚ್ ಮಾಡಬೇಕಾದ್ರೆ ಈ ರೌಂಡ್ ಶೇಪ್ ಏನಿದೆ ಅದು ನೀಟಾಗಿ ಕೂರುತ್ತೆ. ನೋಡಿ, ಈ ಥರ ಶೇಪು ನಾವು ಈ ಥರ ತಿರುಗಿಸ್ಕೊಂಡು ಹೊಲಿತೀವಲ್ವ, ಆ ಕಟ್ಟುಗಳಾಗಿದ್ದಾಗ ಅದು ನೀಟಾಗಿ ಎಕ್ಸ್ಪೆಂಡ್ ಆಗುತ್ತೆ ಆ ರೌಂಡ್ ಶೇಪ್ಗೆ. ಸೊ ಅದಕ್ಕೋಸ್ಕರನೇ ಯಾವಾಗಲೂ ಅಷ್ಟೇ, ಯಾವ ಶೇಪ್ ಹೊಲಿದ್ರೂ ಕೂಡ ನೀವು ಅದನ್ನು ಕಟ್ಟುಗಳನ್ನೋದನ್ನು ಹಾಕ್ಕೋಬೇಕು. ಇನ್ನು ಅದಾದಮೇಲೆ ಉಲ್ಟಾ ಮಾಡಿಬಿಟ್ಟು ನೋಡಿ, ಫುಲ್ಲು ಫಿನಿಷ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಸೈಡಿನೂ. ನೀವು ಬೇಕಾದರೆ ಕೆಳಗಡೆ ಒಂದು ಸ್ಟಿಚ್ ಈ ಥರ ಹಾಕ್ಕೊಂಡ್ರೂ ಓಕೆ, ಇಲ್ಲ ಹಾಕ್ಕೊಂಡಿಲ್ಲ ಅಂದರೂ ಓಕೆ. ನಾನಂತೂ ಹಾಕಲ್ಲ ಬ್ಲೌಸ್ಗೆ, ಫಿನಿಶಿಂಗ್ ಚೆನ್ನಾಗಿರಲ್ಲ ಅಂತ. ಕೆಳಗಡೆ ಬೇಕಾದರೆ ನೀವು ಒಂದು ಕಿನ್ನರಿ ಟೈಪು ಕೂಡ ಒಂದು ಸ್ಟಿಚ್ಚು ಹಾಕ್ಕೋಬೋದು ಸ್ನೇಹಿತರೆ. ನೋಡಿ, ಇಷ್ಟೇ. ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಗೋಯ್ತು. ಸೇಮ್ ಬ್ಯಾಕ್ ಪಾರ್ಟು ಇದೇ ಥರ ರೆಡಿ ಮಾಡಿಕೊಂಡು ಉಕ್ಸು ಕಾಜಾಪಟ್ಟಿದು ಪಟ್ಟಿ ಅಟ್ಯಾಚ್ ಮಾಡಿಕೊಂಡ್ರೆ ಸಾಕು, ಅಷ್ಟೇ. ಫ್ರಂಟು ಬ್ಯಾಕ್ ಅನ್ನೋದು ರೆಡಿ ಆಗೋಗುತ್ತೆ. ಇನ್ನು ಇಲ್ಲಿ ಲೇಸ್ ನೋಡ್ತಾ ಇದ್ದೀರಲ್ವ, ಸೊ ಈ ರೀತಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಲೇಸ್ ನೀವು ಅಟ್ಯಾಚ್ ಮಾಡಬೇಕಾದ್ರೆ ರೌಂಡುಗಳು ಬಂದಾಗ ನೀವು ರೌಂಡಿಗೆ ಸ್ಟಿಚ್ ಹಾಕೋ ಥರ ಕಲೀರಿ ಸ್ನೇಹಿತರೆ. ಆವಾಗ ನಿಮಗೆ ನೀಟಾಗಿ ಬರುತ್ತೆ. ನೋಡಿ, ಈ ಥರ ಹಾಕ್ತೀರಾ, ನೋಡಿ ಈ ಥರ ತಿರ್ಗಿಸ್ಕೊಂಡು ಸ್ಟಿಚ್ ಹಾಕಿದಾಗ ನಿಮಗೆ ಆ ರೌಂಡ್ ನೆಕ್ ಹೇಗಿದೆಯೋ ಹಾಗೆ ಕೂತ್ಕೊಳ್ಳುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕೂತಿದೆ. ಸೊ ಆ ಥರ. ಇನ್ನು ಫ್ರಂಟು ಬ್ಯಾಕು ಸೇಮ್ ಇದೇ ರೀತಿ ರೆಡಿ ಮಾಡಿಕೊಂಡು ಉಕ್ಸು ಕಾಜಾಪಟ್ಟಿ ಹಾಕ್ಕೊಂಡ್ರೆ ಬ್ಯಾಕ್ ರೆಡಿ ಆಗೋಯ್ತು. ನೋಡ್ತಾ ಇದ್ದೀರಲ್ವ. ಸೊ ನಾನು ಎರಡನ್ನೂ ರೆಡಿ ಮಾಡಿದ್ದೀನಿ. ನೋಡಿ, ಉಕ್ಸು ಕಾಜಾಪಟ್ಟಿ. ನಿಮಗೆ ಉಕ್ಸು ಕಾಜಾಪಟ್ಟಿ ಬೇಕಾದರೆ ನಾನು ನೆಕ್ಸ್ಟ್ ಬರೋವಂಥ ವೀಡಿಯೋಗಳಲ್ಲಿ ಹಾಕ್ತೀನಿ. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ನಾನು ತೋರಿಸ್ಕೊಡ್ತಾ ಇಲ್ಲ ಅಷ್ಟೇ. ಸೊ ಇಲ್ಲಿ ಶೋಲ್ಡರು ಡಬಲ್ ಅಟ್ಯಾಚ್ ಮಾಡ್ಕೊಳ್ಳಿ ಕೆಳಗಡೆ 1/2 ಇಂಚ್ಗೆ. ಅದಾದಮೇಲೆ ಮೇಲೆ ಒಂದು ಪಾಯಿಂಟ್ ಅಷ್ಟು ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿರುತ್ತೆ, ಬಿಟ್ಕೊಳ್ದಿರ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾಸ್ ಏನಿದೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ನಾನು ಓವರ್ಲಾಕ್ ಮಾಡ್ತೀನಿ ಸ್ನೇಹಿತರೆ. ಅದಕ್ಕೋಸ್ಕರ ಓವರ್ಲಾಕ್ ಮಾಡಿದ್ದೀನಿ ಶೋಲ್ಡರ್ ಹತ್ರ. ಅದಾದಮೇಲೆ ನೋಡಿ, ಸ್ಲೀವ್ನ ಫಸ್ಟ್ ಈ ಥರ ಹಿಟ್ಟು ನೋಡಿಕೊಂಡು ಕರೆಕ್ಟಾಗಿದೆಯಾ, ಇಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ
ಕಟ್ ಮಾಡ್ಕೊಳ್ಳಿ. ಇಲ್ಲ ಸ್ವಲ್ಪ ಕಡಿಮೆ ಇದ್ದರೆ ಈ ಲಾಸ್ಟು ಆ ಲಾಸ್ಟು ಒಂದೊಂದು ಫಿಲ್ಟನ್ನ ಬಿಚ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಂಡು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳಿ. ಎಳೆದು ಮಾತ್ರ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಸೊ ನಾನು ಕರೆಕ್ಟಾಗಿ ನೋಡಿ, ಆ ಕಡೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಆಯಿತು, ಈ ಕಡೆ ಕರೆಕ್ಟಾಗಿತ್ತು. ಸೊ ಆ ರೀತಿ ಮಧ್ಯಕ್ಕೆ ಇಟ್ಬಿಟ್ಟು ಫಸ್ಟು ನೋಡ್ಕೊಳ್ಳಿ. ನೋಡಿ ಈ ಥರ ಒಂದು ಮ್ಯಾಚ್ ಹಾಕ್ಕೊಬಿಟ್ಟು ಮಧ್ಯಕ್ಕೆ ಇಟ್ಕೊಂಡು ಈ ರೀತಿ ನೋಡ್ಕೊಳ್ಳಿ. ಅದು ಕರೆಕ್ಟಾಗಿದ್ದರೆ ಓಕೆ. ಸ್ವಲ್ಪ ಜಾಸ್ತಿ ಬಂತು ಅಂದರೆ ಕಟ್ ಮಾಡಿಬಿಡಿ. ಇಲ್ಲ ಸ್ವಲ್ಪ ಕಡಿಮೆ ಇದೆ ಅಂದರೆ ನಾನು ಹೇಳ್ದಂಗೆ ಆ ಕಡೆನೋ ಈ ಕಡೆನೋ ಇಲ್ಲ ಎರಡೂ ಕಡೆನೋ ಒಂದೊಂದು ಫಿಲ್ಟ್ ಬಿಚ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ, ಓಕೆನಾ. ಸೊ ಈಗ ನೋಡಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿದ್ದೀನಿ. ನೋಡಿ ಈ ರೀತಿ ಬರುತ್ತೆ ಬಫ್ ಸ್ಲೀವ್ ಅನ್ನೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇನ್ನು ಸ್ಲೀವ್ನ ನಾನು ಓವರ್ಲಾಕ್ ಮಾಡ್ಕೋಬೇಕು. ಈ ಓವರ್ಲಾಕ್ ಮಾಡೋದ್ರಿಂದ ಆವಾಗವಾಗ ಎದ್ದೆದ್ದು ಅಲ್ಲಿ ಇದು ಫಿನಿಶ್ ಮಾಡಬೇಕು, ಇಲ್ಲಿ ಈ ಕಡೆ ಸ್ಟಿಚ್ ಮಾಡಬೇಕು. ಸೊ ಅದಕ್ಕೆ ಇದರಲ್ಲಿ ನೀವು ಪರ್ಫೆಕ್ಟಾಗಿ ಟೈಟಾಗಿ ಕುತ್ಕೋಬೇಕು. ಪಫ್ ಅನ್ನೋದು ಏನಿಲ್ಲ, ಒಂಚೂರು ಲೂಸ್ ಇದ್ರೇ ನಿಮ್ಗೆ ಲುಕ್ಕಾಗಿ ಕಾಣಿಸುತ್ತೆ. ಸೊ ಓಕೆನಾ. ಸೊ ಈಗ ನೋಡಿ ಎಷ್ಟೆಷ್ಟು ಎಕ್ಸ್ಟ್ರಾ ತೊಗೊಂಡಿದ್ವಿ ಅಷ್ಟಕ್ಕೆ ಮಾತ್ರ ಇದು ಮಾಡಿಕೊಂಡು ನೋಡಿ ಕೆಳಗಡೆ ಒಂದು 3 ಇಂಚು ಇದು ಬಿಡಬೇಕು ಸ್ನೇಹಿತರೆ. 3 ಇಂಚು ಬಿಟ್ಟು ಅಲ್ಲಿಗೇ ಒಂದೇ ಹತ್ರಕ್ಕೆ ನೋಡಿ ನಾನು ಸ್ಟಿಚ್ ಹೇಗೆ ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ. ಒಂದೇ ಹತ್ರಕ್ಕೆ ಹೇಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ, ಅಲ್ಲೇ ಒಂದೇ ಹತ್ರ ರಫ್ ಹೊಡೆದು ಈ ರೀತಿ ಮಾಡ್ಕೋಬೇಕು. ಅಲ್ಲಿ ನಾವು ಸೈಡು ಸ್ಲಿಟ್ ಅನ್ನೋದನ್ನು ಸ್ಟಿಚ್ ಮಾಡ್ತೀವಿ ನೋಡಿ. ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸೈಡ್ ಸ್ಲಿಟ್ ಅನ್ನೋದು ಅಂದರೆ ಸೈಡ್ ಓಪನ್ ಅನ್ನೋದನ್ನು ಈ ರೀತಿ ಸ್ಟಿಚ್ ಮಾಡ್ತಾಯಿದ್ದೀವಿ ಅಷ್ಟೇ. ನಾನು ಫಾಸ್ಟ್ ಇಕ್ಕಿದ್ರೂ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ನಾನು ನೋಡ್ತಾ ಇದ್ದೀನಲ್ವ ಇವಾಗ ಎಡಿಟ್ ಮಾಡಬೇಕಾದ್ರೆ ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ. ಬ್ಲೌಸ್ ಅನ್ನೋದು ಎರಡೂ ಸೈಡು ಸೇಮ್ ಅದೇ ರೀತಿ ಸ್ಟಿಚ್ ಮಾಡಿಕೊಂಡು ಸೈಡು ಸ್ಲಿಟ್ ಅನ್ನೋದನ್ನು ಸ್ಟಿಚ್ ಮಾಡಿಕೊಂಡ್ರೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ರೆಡಿ ಆಗೋಯ್ತು. ಸೊ ಇವಾಗ ನಾನು ಹೇಳಿದ್ನಲ್ವ ಬಾಡಿ ಲಂಗ ಹೊಲಿದ್ರೆ ಬಾಡಿ ಲಂಗ ಆಗಿಬಿಡುತ್ತೆ. ಸೊ ನಾನು ಒಂದು ಡಿಫ್ರೆಂಟ್ ಟೈಪ್ ಫ್ರಾಕ್ ಥರನೇ ಕಾಣಿಸೋ ಥರ ಒಂದು ಸ್ಲೀವು ಲಂಗ ಅಂದ್ಬಿಟ್ಟು. ಸೊ ಆ ಪಟ್ಟಿನ ನೋಡಿ ನೀವು ಸೈಡ್ ಸ್ಟಿಚ್ ಮಾಡಿ ಉಲ್ಟಾ ಮಾಡೋದಕ್ಕಿಂತ ಈ ರೀತಿ ಪಟ್ಟಿನ ರೆಡಿ ಮಾಡ್ಕೊಳ್ಳಿ ಅಷ್ಟೇ. ನೋಡ್ತಾ ಇದ್ದೀರಲ್ವಾ, ಜಸ್ಟು ಫೋಲ್ಡ್ ಮಾಡ್ದಂಗೆ ನೋಡಿ, ಈ ಕಡೆ ಒಂದು ಫೋಲ್ಡು ಆ ಕಡೆ ಒಂದು ಫೋಲ್ಡು ಮತ್ತು ಮಧ್ಯಕ್ಕೆ ಈ ಥರ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಫಸ್ಟು ಸೈಡಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಈ ಕಡೆ ಪ್ಲೈನ್ ಇರುತ್ತಲ್ಲ ಅದಕ್ಕೂ ಒಂದು ಪಟ್ಟಿ ಥರ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಪಟ್ಟಿ ಥರನೇ ಇರುತ್ತೆ. ಅದು 8 ಇಂಚ್ ತೊಗೊಳ್ಳಿ ಸ್ನೇಹಿತರೆ, ಮುಂದಕ್ಕೆ 4 ಇಂಚ್ ಹಿಂದಕ್ಕೆ 4 ಇಂಚ್ ಥರ. ಸೊ ಈಗ ಇದು ಸೀದಾದಲ್ಲೇ ಅಂದರೆ ಫೋಲ್ಡಿಂಗ್ ಇದೆಯಲ್ವಾ, ಫೋಲ್ಡಿಂಗ್ ಇರೋದಕ್ಕೆ ನೋಡಿ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಮಧ್ಯದಲ್ಲಿ 2ವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವಾ, ನೋಡಿ ಎಷ್ಟಿದೆ ನೋಡ್ಕೊಳ್ಳಿ. 2ವರೆಗೆ ಇಟ್ಟು ಆ ಕಡೆ ನೋಡಿ ಮಧ್ಯಕ್ಕೆ ಇಟ್ಟು 2ವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಕೆಳಗಡೆ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಗೆ ನಾವು ಪಟ್ಟಿಗಳನ್ನ ಅಟ್ಯಾಚ್ ಮಾಡಬೇಕು. ಸೊ ನಾನು 7ವರೆ ಅಂತ ಹೇಳಿದ್ನಲ್ವ, ನನಗಿಲ್ಲಿ ಸುಮಾರು 8 ಇದೆ, ಅದಕ್ಕೋಸ್ಕರನೇ ನಾನು ಕಟ್ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ಅನ್ನೋದು. ಈಗ ಇದ್ರ ಮೇಲೇ ಒಂದು ಸ್ಟಿಚ್ ಹಾಕ್ತಾ ಅದನ್ನು ಕೆಳಗಡೆ ಇಟ್ಬಿಟ್ಟು ಪಟ್ಟಿನ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಅಟ್ಯಾಚ್ ಮಾಡುವಾಗ ಸ್ವಲ್ಪ ರಫ್ ಅನ್ನೋದನ್ನು ಮಾಡ್ಕೊಳ್ಳಿ, ಆವಾಗ ನಿಮಗೆ ಸ್ಟಿಫಾಗಿ ಕೂರುತ್ತೆ. ಇಲ್ಲಾಂದರೆ ಒಂದು ಸ್ಟಿಚ್ ಹಾಕಿದ್ರೆ ಬಿಚ್ಚೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಓಕೆನಾ. ಸೊ ಸೇಮ್ ಇದು ಕೂಡ ಈ ಕಡೆಯೂ ಹಾಗೆ ನೋಡಿ, ಇದನ್ನು ನೀಟಾಗಿ ನಿಮಗೆ ಬಟ್ಟೆ ಸಿಗಲಿಲ್ಲ ಅಂದರೆ ಜಸ್ಟ್ ಮೇಲಕ್ಕೆ 8 ಇಂಚಸ್ಸು ಲೆಂತು ವಿಡ್ತ್ ಬಂದುಬಿಟ್ಟು 14 ಇಂಚ್ ತೊಗೊಂಡು ಒಳಗಡೆ ಲೈನಿಂಗು ಸೇಮ್ ಇದೇ ಥರ ಹಾಕ್ಕೋಬೋದು. ನಾನು ಬಟ್ಟೆ ಇತ್ತಲ್ವ ಅದಕ್ಕೋಸ್ಕರ ಲೈನಿಂಗ್ ಏನಕ್ಕೆ ಅಂತ ಅಂದ್ಬಿಟ್ಟು ಸೊ ಸೇಮ್ ಎಲ್ಲಿಗೆ ಮಾರ್ಕ್ ಮಾಡಿದ್ವೋ ಅದೇ ಮಾರ್ಕು ಇನ್ನೊಂದು ಮಾಡಿಕೊಂಡು ಇಲ್ಲೂ ಕೂಡ ಇವೆರಡನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಷ್ಟೇ. ಇದು ಆಯಿತು. ಸೊ ಈ ಒಂದು ವಿಡ್ತ್ ಏನಿದೆ ಇದರ ಸಮಕ್ಕೆ ನಾವು ಇವಾಗ ಲೈನಿಂಗು ಮತ್ತು ಒರಿಜಿನಲ್ ಕ್ಲಾತನ್ನು ಫಿಲ್ಟ್ಸ್ ಅನ್ನೋದನ್ನು ಹಿಡಿಬೇಕು. ಸೊ ನಿಮಗಿಲ್ಲಿ ಮೇಲೆ ಕ್ರಾಪ್ ಟಾಪ್ ಥರ ರೆಡಿ ಆಗೋಯ್ತು ನೋಡಿ ಸ್ನೇಹಿತರೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮಕ್ಕಳಿಗೆ ಈಸಿಯಾಗೂ ಕೂಡ ಇರುತ್ತೆ, ನೋಡೋದಕ್ಕೆ ಈಸಿಯಾಗಿ ವೇರ್ ಮಾಡ್ತಾರೆ ಅಲ್ವಾ. ಸೊ ಇದಾದಮೇಲೆ ನೋಡಿ ಇವಾಗ ಕೆಳಗಡೆ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಫೋಲ್ಡ್ ಮಾಡಬೇಕು. ನಾನು ಡಬಲ್ ಫೋಲ್ಡ್ ಮಾಡ್ತಾಯಿದ್ದೀನಿ. ಅಕಸ್ಮಾತ್ ಫಿನಿಶಿಂಗ್ ಇತ್ತು ಅಂದರೆ ಒಂದೇ ಫೋಲ್ಡ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ನಾನು ಕಟ್ ಮಾಡಿದ್ನಲ್ವ ವಿಡ್ತ್ ಜಾಸ್ತಿ ಬೇಕು ಅಂತ, ಸೊ ಅದಕ್ಕೋಸ್ಕರ. ಇನ್ನು ಫಿಲ್ಟ್ಸು ನೀವು ಚಿಕ್ಕದಾಗಿ ಇಟ್ಕೊಳ್ಳಿ, ಬಟ್ಟೆ ಮೇಲೆ ಡಿಪೆಂಡ್ಸ್ ಇರುತ್ತೆ. ಬಟ್ಟೆ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ದೊಡ್ಡದಾಗಿ ಫಿಲ್ಟ್ಸ್ ಇಡಿ. ಸ್ವಲ್ಪ ಕಡಿಮೆ ಇತ್ತು ಅಂತಂದರೆ ಈ ರೀತಿ ಸಣ್ಣದಾಗಿ ಫಿಲ್ಟ್ಸ್ ಇಟ್ಕೊಂಡು ನೋಡ್ಕೊಳ್ಳಿ ಅದಕ್ಕೆ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಸೊ ಕಡಿಮೆ ಇದ್ದರೆ ಒಂದು ಫಿಲ್ಟ್ನ ಬಿಚ್ಕೊಳ್ಳಿ ಎಲ್ಲಾದರೂ. ನೋಡಿ ನಾನಿಲ್ಲಿ ಒಂದು ಫಿಲ್ಟ್ ಬಿಚ್ಚಿ ಮತ್ತು ಇನ್ನೊಂದು ಚಿಕ್ಕದಾಗಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು. ಸೊ ಜಾಸ್ತಿ ಇದ್ದರೆ ಇನ್ನೊಂದು ಫಿಲ್ಟ್ನ ಎಲ್ಲಾದರೂ ಮಧ್ಯದಲ್ಲಿ ಕಟ್ ಮಾಡಿ ಅದನ್ನು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಇಲ್ಲ ಕಡಿಮೆ ಇತ್ತು ಅಂತಂದರೆ ಒಂದು ಫಿಲ್ಟ್ನ ಬಿಟ್ಟುಬಿಡಿ ಅಷ್ಟೇ, ಇನ್ನೇನಿಲ್ಲ. ಸಿಂಪಲ್ ಟ್ರಿಕ್ಸ್ ಇವೆಲ್ಲನೂ ನಾವು
ಪರ್ಫೆಕ್ಟಾಗಿ ಬರಬೇಕು ಅಂತ ಏನಿರಲ್ಲ. ಸೊ ಒಂದೊಂದು ಸ್ವಲ್ಪ ಟ್ರಿಕ್ಸ್ನ ಯೂಸ್ ಮಾಡ್ತಾ ನೀವು ಸ್ಟಿಚಿಂಗ್ ಅನ್ನೋದು ಮಾಡಿದ್ರೆ ಅದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದನ್ನು ಕೂಡ ನೀವು ಅದನ್ನು ಹಾಕಿದ್ಮೇಲೆ ನಿಮ್ಗೆ ಇದೊಂದು ಅಂದಾಜು ಅಳತೆ ಬಂದುಬಿಡುತ್ತೆ. ಸೊ ಇದು ಕರೆಕ್ಟಾಗಿದೆಯಾ ಇಲ್ವಾ ಅಂತಂದ್ಬಿಟ್ಟು. ಸೊ ನೋಡಿ ಇದು ಕರೆಕ್ಟಾಗಿ ಇದೆ. ನಿಮಗೆ ಒಂದು ಸ್ಟಿಚ್ ಮಾಡೋಷ್ಟರೊಳಗೆ ಸೊ ಇದು ಇಂತಿಷ್ಟೇ ಅಂತ ನೀವು ಸ್ಟಿಚ್ ಮಾಡಬೇಕಾದ್ರೇ ನಿಮಗೆ ಗೊತ್ತಿಲ್ದಿರ ನೀವು ಪರ್ಫೆಕ್ಟಾಗಿ ಫಿಲ್ಸ್ ಅನ್ನೋದನ್ನು ಹಿಡಿತೀರ ಸ್ನೇಹಿತರೆ. ಓಕೆನಾ. ಸೊ ಇದು ರೆಡಿ ಆಯಿತು. ಸೇಮ್ ಇದೇ ಥರ ಇನ್ನೊಂದನ್ನು ರೆಡಿ ಮಾಡಿಕೊಂಡು ನೋಡಿ ಈ ರೀತಿ ಎರಡನ್ನೂ ಸೇರಿಸಿ ಅಟ್ಯಾಚ್ ಮಾಡ್ಕೋಬೇಕು. ಮೇಲೆ ಟಾಪ್ದೇನಿದೆ ಅದು ಮತ್ತು ಬಾಟಮ್ದು ಎರಡನ್ನೂ ಸೇರಿಸಿ ಅಟ್ಯಾಚ್ ಮಾಡ್ಕೊಳ್ಳಿ. ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಗೆ ಇಲ್ಲೊಂದು ಯೂಸ್ಫುಲ್ ಟಿಪ್ ಹೇಳ್ತಾ ಇದ್ದೀನಿ. ಲಂಗಗಳು ಸ್ಟಿಚ್ ಮಾಡಬೇಕಾದ್ರೆ ಅಥವಾ ಲೆಹೆಂಗಾಸ್ ಲಂಗಗಳು ಸ್ಟಿಚ್ ಮಾಡಬೇಕಾದ್ರೆ ಇಲ್ಲ ಲಾಂಗ್ ಫ್ರಾಕ್ ಸ್ಟಿಚ್ ಮಾಡಬೇಕಾದ್ರೆ ತುಂಬ ಜನ ಮಾಡೋದು ತಪ್ಪು ಏನಪ್ಪ ಅಂತಂದರೆ, ಈಗ ಇದು ಸ್ಟಿಚಿಂಗ್ ಆದಮೇಲೆ ಏನು ಮಾಡ್ತೀರಾ ಅಂತಂದರೆ ಲೈನಿಂಗು ಸೇರಿಸಿ ಒರಿಜಿನಲ್ ಕ್ಲಾತು ಸೇರಿಸಿ ಸ್ಟಿಚ್ ಹಾಕ್ಬಿಡ್ತೀರಾ. ಸೊ ನಾನಿಲ್ಲಿ ತೋರಿಸ್ತೀನಿ ನೋಡಿ. ಸೊ ಸ್ಟಿಚ್ಚು ಹಾಕಬೇಕಾದ್ರೆ ನೋಡಿ ಫಸ್ಟಿಗೆ ಇಲ್ಲಿ ನೀವು ಫಸ್ಟು ನಾನು ತೋರಿಸ್ತೀನಿ ನೋಡಿ, ಗಮನಿಸಿ ನೀಟಾಗಿ ನೋಡಿ. ಇಲ್ಲಿ ಮೇಲೆ ಲೈನಿಂಗು ಕೆಳಗಡೆ ಲೈನಿಂಗು ಸರಿಸ್ಬಿಟ್ಟು ಫಸ್ಟು ಒರಿಜಿನಲ್ ಕ್ಲಾತ್ ಮೇಲೆ ಸ್ಟಿಚ್ ಹಾಕ್ಕೋಬೇಕು ಸ್ನೇಹಿತರೆ. ಯಾಕಂತಂದರೆ ಲೈನಿಂಗು ತುಂಬ ಕಡಿಮೆ ತೊಗೊಂಡಿರ್ತೀವಿ, 2 ಮೀಟ್ರ್ ತೊಗೊಂಡಿರ್ತೀವಿ, ಬಟ್ ಲಂಗ 4 ಮೀಟ್ರ್ ತೊಗೊಂಡಿರ್ತೀವಿ. ಸೊ ಈಗ ಎರಡನೇ ಸ್ಟಿಚ್ ಹಾಕಬೇಕಾದ್ರೆ ನೋಡಿ ಲೈನಿಂಗನ್ನು ಸೇರಿಸಿ ಲೈನಿಂಗನ್ನ ಮತ್ತೆ ಸಪ್ರೇಟಾಗಿ ಲಂಗನ ಸಪ್ರೇಟಾಗಿ ಫಸ್ಟ್ ಹಾಕಿತ್ತು ನಾವು ಲಂಗ ಬಟ್ಟೆಗೆ, ಈಗ ಹಾಕ್ತಾ ಇರೋದು ಲೈನಿಂಗ್ ಬಟ್ಟೆಗೆ. ಸೊ ಈಗ ನೋಡಿ ಲೈನಿಂಗ್ ಬಟ್ಟೆ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಸೊ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಲಂಗ ಬಟ್ಟೆ ಸಪ್ರೇಟ್ ಆಗುತ್ತೆ, ಲೈನಿಂಗ್ ಬಟ್ಟೆ ಸಪ್ರೇಟ್ ಆಗುತ್ತೆ. ಸೊ ನೀವು ಇನ್ನೊಂದು ಸಲ ಕೂಡ ಅಬ್ಸರ್ವ್ ಮಾಡಿ ಅಂತ ನಾನು ಇನ್ನೊಂದು ಸಲ ಕೂಡ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿಗೆ ಬಂದಾಗ ಕೆಳಗಡೆ ನೋಡಿ ಲೈನಿಂಗು ಮೇಲೆಗೆ ಸರಿಸ್ಬಿಡಿ, ಕೆಳಗಡೆ ಇರೋ ಲೈನಿಂಗು ಮೇಲೆಗೆ ಸರಿಸ್ಬಿಟ್ಟು ಈ ರೀತಿ ಲಂಗ ಬಟ್ಟೆನ ಮಾತ್ರ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಬೇಕಾದರೆ ನೀವು ಇದಕ್ಕೆ ಓವರ್ಲಾಕ್ ಕೂಡ ಮಾಡ್ಕೋಬೋದು. ಅದಾದಮೇಲೆ ಇನ್ನೊಂದು ಸ್ಟಿಚ್ ಹಾಕಬೇಕಾದ್ರೆ ಆವಾಗ ಒಳಗಡೆ ಲಂಗಾನ ಒಳಗಡೆ ತಳ್ಳಿಬಿಟ್ಟು ಇದನ್ನು ಸಪ್ರೇಟಾಗಿ ಸ್ಟಿಚ್ ಹಾಕ್ಕೊಂಡಾಗ ನಿಮಗೆ ಪರ್ಫೆಕ್ಟಾಗಿ ಲಂಗ ಪ್ಲಫಿಯಾಗಿ ಕೂರುತ್ತೆ. ಯಾಕಂದರೆ ನೀವು ಎರಡನ್ನೂ ಸೇರಿಸಿ ಸ್ಟಿಚ್ ಮಾಡಿಬಿಟ್ರೆ ಫಿಲ್ಟು ಕೂರಲ್ಲ ನೀಟಾಗಿ, ಅದು ಅಷ್ಟೇ ಇರುತ್ತೆ. ಲೈನಿಂಗ್ ಎಷ್ಟು ಹಾಕಿರ್ತೀರೋ ಅಷ್ಟಕ್ಕೆ ಕೂರುತ್ತೆ. ಸೊ ಅದಕ್ಕೋಸ್ಕರನೇ ಇಷ್ಟೇ ಸ್ನೇಹಿತರೆ, ಸಿಂಪಲ್ಲಾಗಿ ಈಸಿಯಾಗಿ ಸ್ಟಿಚಿಂಗ್ ಮೆಥಡ್ನ ಹೇಳ್ಕೊಟ್ಟಿದ್ದೀನಿ ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.